ಜಿಬಿಎ ವ್ಯಾಪ್ತಿಯಲ್ಲಿ ಯಾರೆಲ್ಲ ವಾರಗಟ್ಟಲೆ ಅಥವಾ ತಿಂಗಳಾನುಗಟ್ಟಲೆ ಒಂದೇ ಜಾಗದಲ್ಲಿ ವಾಹನವನ್ನು ನಿಲ್ಲಿಸಿರ್ತಾರೋ ಅವುಗಳ ತೆರವು ಕಾರ್ಯಾಚರಣೆ ಆರಂಭ ಆಗಿರುವಂಥದ್ದು. ಸಂಚಾರಿ ಪೊಲೀಸರ ನೇತೃತ್ವದಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ಜಿಬಿಎ ತನ್ನ ಮುಖ್ಯ ಕಚೇರಿಯಲ್ಲೇ ಸಾಕಷ್ಟು ಹಳೆಯ ವಾಹನಗಳನ್ನ ವರ್ಷಾನುಗಟ್ಟಲೆ ನಿಲ್ಲಿಸ್ಕೊಂಡಿರೋದು ಕೂಡ ಕಾಣಿಸ್ತಾ ಇರುವಂಥದ್ದು. ಸದ್ಯ ನಾನು ಇವಾಗ ಒಂದು ಪಾರ್ಕಿಂಗ್ ಜಾಗದಲ್ಲಿದ್ದೀನಿ. ಇದು ಜಿಬಿಎಗೆ ಸೇರಿರುವಂತಹ ಜಾಗ. ಹಾಗಾಗಿ ಜಿಬಿಎ ಅವರು ಕೂಡ ಇಲ್ಲಿ ವಾಹನಗಳನ್ನ ನಿಲ್ಲಿಸ್ಕೊಂಡಿದ್ದಾರೆ ಅನ್ನೋದು ಒಂದು ಅರ್ಥದಲ್ಲಿ ಸರಿ ಅಂತಲೇ ಹೇಳ್ಬೋದು. ಆದರೆ ಮತ್ತೊಂದು ಅರ್ಥದಲ್ಲಿ ಜಿಬಿಎ ಸಾರ್ವಜನಿಕರಿಗೆ ಒಂದು ರೀತಿಯಲ್ಲಿ ಮಾದರಿಯಾಗಿ ನಿಲ್ಲಬೇಕು. ಸೊ ಹೀಗಾಗಿ ಇದು ಸಾರ್ವಜನಿಕರು ಬಂದು ಹೋಗುವಂತಹ ಸ್ಥಳ. ಹೀಗಾಗಿ ಪಾಲಿಕೆಗೆ ಸೇರಿದಂತಹ ವಾಹನಗಳಿಂದ ಅವುಗಳನ್ನ ತೆರವು ಮಾಡಬೇಕಾಗುತ್ತೆ. ಆದರೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, 2 ಕಾರ್ಗಳು ಬಹಳ ವರ್ಷಗಳಿಂದ ಇಲ್ಲಿ ಪಂಚರ್ ಆಗಿ ಹಾಗೆ ಹಾಳಾಗಿ ನಿಂತಿರುವಂತಹ 2 ಕಾರ್ಗಳಿದೆ. ಈ 2 ಕಾರ್ಗಳ ಮೇಲಿರುವಂತಹ ಧೂಳೆ ನಮಗೆ ಒಂದು ಸ್ಪಷ್ಟ ಉದಾಹರಣೆ ಆಗುತ್ತೆ ಎಷ್ಟು ವರ್ಷಗಳಿಂದ ಅದು ನಿತ್ತಲೇ ನಿಂತಿದೆ ಅಂತ ಹೇಳಿ. ಹೀಗಾಗಿ ಪಾಲಿಕೆ ಒಬ್ಬರಿಗೆ ಮಾದರಿ ಆಗಬೇಕು ಅಂತ ಹೇಳಿದ್ರೆ ಪಾಲಿಕೆ ಫಸ್ಟು ತನ್ನ ವ್ಯಾಪ್ತಿಯಲ್ಲಿರುವಂತಹ ವಾಹನಗಳನ್ನ ತೆರವು ಮಾಡಬೇಕಾಗತ್ತೆ. ಅದು ಕೂಡ ಸರ್ಕಾರಿ ವಾಹನ. ಆ ಒಂದು ಸರ್ಕಾರಿ ವಾಹನದ ತೆರವಿಗೂ ಕೂಡ ಮುಂದಾಗಿಲ್ಲ. ಮತ್ತೊಂದು ಭಾಗದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಒಂದು ನೀರಿನ ಟ್ಯಾಂಕರ್ ಆಗಿರಬಹುದು ಅಥವಾ ಲಾರಿ ಆಗಿರಬಹುದು, ಈ ಒಂದು 2 ಗಾಡಿಗಳು ಕೂಡ ಬಹಳ ವರ್ಷಗಳಿಂದ ಇಲ್ಲೇ ನಿಂತಿರುವಂಥದ್ದು. ಈ ಒಂದು ಲಾರಿಯ ಪರಿಸ್ಥಿತಿನ ನೀವು ನೋಡ್ಬೋದು, ಗುಜರಿ ಸೇರುವಂತಹ ಹಂತಕ್ಕೆ ತಲುಪಿದೆ. ಆದರೂ ಕೂಡ ಅದನ್ನು ತೆರವು ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಒಂದು ವೇಳೆ ಇದು ಮುಂಚೆಯೇ ಒಂದು ಸ್ವಲ್ಪ ಸರಿಪಡಿಸಿ ಅದನ್ನು ಬೇಕಾದರೆ ಮತ್ತೊಂದಿಷ್ಟು ಯೂಸಿಗೆ ಬಳಸ್ಕೊಳ್ಬೋದಾಗಿತ್ತು. ಆದರೆ ಆ ಒಂದು ಕೆಲಸಕ್ಕೂ ಕೂಡ ಪಾಲಿಕೆ ಮುಂದಾಗಿಲ್ಲ. ಸದ್ಯ ನೀವು ಗಮನಿಸ್ತಾ ಇರ್ಬೋದು, 2 ಲಾರಿಗಳು ಗುಜರಿ ಸೇರುವಂತಹ ಹಂತದಲ್ಲಿದೆ. ಜೊತೆಗೆ 2 ಕಾರ್ ಇದೆ, ಒಂದು ಜಲಮಂಡಳಿಯ ವಾಹನ ಇದೆ. ಸೊ ಹೀಗಾಗಿ ಜಿಬಿಎ ಮೊದಲು ತನ್ನ ಮುಖ್ಯ ಕಚೇರಿಯಲ್ಲಿರುವಂತಹ ವಾಹನಗಳನ್ನ ತೆರವು ಮಾಡಬೇಕಾಗತ್ತೆ. ನಮ್ಮ ಪಾರ್ಕಿಂಗ್ ಜಾಗದಲ್ಲಿ ನಾವು ನಿಲ್ಲಿಸ್ಕೊಂಡಿದ್ದೀವಿ, ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ ಅಂತ ಹೇಳ್ಬೋದು. ಆದರೆ ಇಲ್ಲಿ ಸಾರ್ವಜನಿಕರು ಬಂದು ಹೋಗುವಂತಹ ಸ್ಥಳ. ಹೀಗಾಗಿ ಇದರಿಂದನೂ ಕೂಡ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗತ್ತೆ. ಹಾಗೆ ಮತ್ತೊಂದು ಭಾಗದಲ್ಲಿ ಪಾಲಿಕೆ ಬೇರೆಯವರಿಗೆ ಮಾದರಿಯಾಗಿ ನಿಲ್ಲುವಂತಹ ಕಾರಣದಿಂದಾಗಿ ಈ ಒಂದು ಪಾಲಿಕೆಯ ವ್ಯಾಪ್ತಿಯಲ್ಲಿರುವಂತಹ ವಾಹನಗಳನ್ನ ಆದಷ್ಟು ಬೇಗ ತೆರವು ಮಾಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಜಯಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.